ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಷಯ ಬಂದು ಮನೆಯಲ್ಲಿನೇ ತುಂಬ ಸುಲಭವಾಗಿ ಹೇರ್ ಪ್ಯಾಕನ್ನು ಯಾವ ಥರ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ನಾನಿವತ್ತು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಹೌದು ಫ್ರೆಂಡ್ಸ್, ದಾಸವಾಳದ ಮೊಗ್ಗುಗಳು ಹಾಗೂ ಕರಿಬೇವು ಮತ್ತು ಮೆಂತ್ಯಕಾಳಿಂದ ಒಂದು ಅತ್ಯದ್ಭುತವಾದಂಥ ಹೇರ್ ಪ್ಯಾಕನ್ನು ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಡ್ಯಾಂಡ್ರಪ್ ಆಗ್ತಾ ಇದೆಯಾ? ಕೂದಲು ಬೆಳೀತಾ ಇಲ್ವಾ? ಕೂದಲು ಬೆಳ್ಳಗಾಗಿದೆಯಾ? ಡೋಂಟ್ ವರಿ, ತುಂಬ ಸರಳವಾಗಿ ಮನೆಯಲ್ಲಿನೇ ಹೇರ್ ಪ್ಯಾಕನ್ನು ಯಾವ ಥರ ಮಾಡ್ಕೊಳ್ಳೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ದಾಸವಾಳದ ಮಗ್ಗುಗಳನ್ನು ಸುಮಾರು 15ರಿಂದ 20ರಷ್ಟು ತಗೊಂಡಿದ್ದೀನಿ. ನೀವು ದಾಸವಾಳದ ಮಗ್ಗುಗಳನ್ನಾದರೂ ತಗೋಬೋದು, ಇಲ್ಲ ದಾಸವಾಳದ ಹೂವುಗಳನ್ನಾದರೂ ತಗೋಬೋದು, ಇಲ್ಲ ಅಂದರೆ ದಾಸವಾಳದ ಎಲೆಗಳನ್ನಾದರೂ ತಗೋಬೋದು. ಆದರೆ ನಾನಿಲ್ಲಿ ಸುಮಾರು 15ರಿಂದ 20 ಆಗುವಷ್ಟು ದಾಸವಾಳದ ಮಗ್ಗುಗಳನ್ನು ತೆಗೆದುಕೊಂಡಿದ್ದೀನಿ. 2 ನಮೂನೆ ಕಲರ್ಸ್ಗಳು ಇದೆ ಇದರಲ್ಲಿ. ನಾನು 2 ಕಲರು ದಾಸವಾಳದ ಮಗ್ಗುಗಳನ್ನ ತೆಗೆದುಕೊಂಡಿದ್ದೀನಿ. ನಿಮ್ಮ ಹಿತ್ತಲಲ್ಲಿ ಯಾವ ಥರ ಇರುತ್ತೆ ದಾಸವಾಳದ ಮೊಗ್ಗುಗಳು ಅದನ್ನೇ ನೀವು ತೊಗೋಬೋದು. ಇಲ್ಲ ಹೂವಾದರೂ ತೊಗೊಳ್ಳಿ, ಎಲೆನಾದರೂ ತೊಗೊಳ್ಳಿ, ಪರವಾಗಿಲ್ಲ, ನಡೆಯುತ್ತೆ. ದಾಸವಾಳದ ಮೊಗ್ಗುಗಳು ಕೂದಲು ಬೆಳವಣಿಗೆಗೆ ಅತ್ಯುತ್ತಮವಾದ ಮನೆಮದ್ದು ಅಂತಲೇ ಹೇಳ್ಬೋದು. ಇದನ್ನು ನಾವು ಪದೇ ಪದೇ ಬಳಸ್ತಾ ಬರೋದ್ರಿಂದ ಕೂದಲು ದಟ್ಟವಾಗಿ ಬೆಳೆಯುತ್ತೆ. ಪಳಪಳ ಅಂತ ಹೊಳೆಯಬೇಕು ಕೂದಲು, ಅಷ್ಟೊಂದು ಶೈನ್ ಆಗೋ ಥರ ಈ ಕೂದಲು ಬೆಳೆಯುತ್ತೆ ಈ ದಾಸವಾಳದ ಮಗ್ಗುಗಳನ್ನ ಉಪಯೋಗಿಸ್ತಾ ಬರೋದ್ರಿಂದ. ಹಾಗೆ ಕೂದಲು ತುಂಬಾ ಉದುರ್ತಾ ಇರುತ್ತೆ. ಕೆಲವೊಬ್ಬರಿಗಂತೂ ಕೂದಲು ಉದುರಿ ತುಂಬ ತೆಳುವಾಗಿಬಿಟ್ಟಿರುತ್ತೆ. ಆ ಕೂದಲು ಉದುರೋದನ್ನು ಇದು ಕಂಟ್ರೋಲ್ ಮಾಡುತ್ತೆ. ಕೂದಲು ಉದುರೋದನ್ನು ಕಂಟ್ರೋಲ್ ಮಾಡಿ ಕೂದಲು ಸ್ಟ್ರಾಂಗ್ ಆಗಿ ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ತುಂಬ ಜನರಿಗೆ ತಲೆಹೊಟ್ಟು ಪ್ರಾಬ್ಲಮನ್ನು ಅನುಭವಿಸ್ತಾ ಇರ್ತಾರೆ. ತಲೆಹೊಟ್ಟು ಕೂಡ ನಿಯಂತ್ರಣ ಮಾಡಬೇಕು ಅಂತ ಅಂದರೆ ನಾವು ಈ ಮೊಗ್ಗುಗಳನ್ನು ನಾವು ಉಪಯೋಗಿಸ್ಕೊಳ್ಬೇಕಾಗುತ್ತೆ. ದಾಸವಾಳದ ಮೊಗ್ಗುಗಳಲ್ಲಿರ್ಬೋದು, ಅಥವಾ ಹೂವುಗಳಲ್ಲಿರ್ಬೋದು, ಅಥವಾ ಎಲೆಗಳಲ್ಲಿರ್ಬೋದು ಅತಿ ಹೆಚ್ಚು ವಿಟಮಿನ್ಗಳು ಅತಿ ಹೆಚ್ಚು ಇದೆ ಇದರಲ್ಲಿ. ಹಾಗೆ ಅತಿ ಹೆಚ್ಚು ಖನಿಜಗಳು ಇದೆ. ಹಾಗೆ ಅಮೈನೋ ಆಮ್ಲಗಳು ಅತಿ ಹೆಚ್ಚು ಪ್ರಮಾಣದಲ್ಲಿ ಇರುತ್ತೆ ಇದರಲ್ಲಿ. ಇದು ನೆತ್ತಿಯನ್ನು ಸದಾ ಪೋಷಿಸುತ್ತೆ ಹಾಗೂ ಕೂದಲು ಕಿರುಚೀಲುಗಳನ್ನು ಉತ್ತೇಜಿಸುತ್ತೆ ಅಂತಲೇ ಹೇಳ್ಬೋದು. ಇದನ್ನು ನಾವು 8 ದಿವಸಕ್ಕೆ ಒಂದ್ಸರಿನಾದರೂ ಅಪ್ಲೈ ಮಾಡ್ತಾ ಬರೋದ್ರಿಂದ ಕೂದಲು ಬೆಳವಣಿಗೆಯನ್ನು ಉತ್ತೇಜಿಸುತ್ತೆ. ಹಾಗೆ ಕೂದಲು ಉದುರೋದನ್ನು, ತುಂಬ ಜನರಿಗೆ ಕೂದಲು ಉದುರ್ತಾ ಇರುತ್ತಲ್ಲ, ಅಂಥ ಕೂದಲು ಉದುರೋದನ್ನು ಕೂಡ ಇದು ತಡೆಯುತ್ತೆ. ತಲೆಹೊಟ್ಟು, ತುಂಬ ಜನರಿಗೆ ತಲೆಹೊಟ್ಟು ಇರುತ್ತೆ. ಹಾಗೆ ನೆತ್ತಿಯಲ್ಲಿ ಡ್ರೈ ಥರ ಆಗಿರುತ್ತೆ, ಡ್ರೈ ಸ್ಕಿನ್ ಥರ ಇರುತ್ತೆ, ಅದನ್ನು ಕೂಡ ಇದು ನಿವಾರಿಸುತ್ತೆ. ಹಾಗೆ ಕೂದಲಿಗೆ ನೈಸರ್ಗಿಕವಾದಂಥ ಒಂದು ಹೊಳಪನ್ನು, ಒಂದು ಬಣ್ಣವನ್ನು ನೀಡಲಿಕ್ಕೆ ಇದು ಪ್ರಯತ್ನ ಮಾಡುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಕೂದಲನ್ನು ದಟ್ಟವಾಗಿ ಉದ್ದವಾಗಿ ಬೆಳೆಯಲು ಕೂಡ ತುಂಬ ಅಂದರೆ ತುಂಬಾ ಸಹಾಯ ಮಾಡುತ್ತೆ. ಹಾಗೆಯೇ ನಾನು ಇಲ್ಲಿ ಕರಿಬೇವನ್ನು ಕೂಡ ತಗೊಳ್ತಾ ಇದ್ದೀನಿ. ತುಂಬ ಫ್ರೆಶ್ ಆಗಿದೆ ಎಲ್ಲ ಕರಿಬೇವು. ಇದು ಕೂಡ ಹಾಗೆಯೇ ಕೂದಲು ದಟ್ಟವಾಗಿ ಬೆಳೆಯಲು ಸಹಾಯಕ ಆಗಿದೆ. ಹಾಗೆ ಬಿಳಿ ಕೂದಲನ್ನು ಕಪ್ಪಾಗಿಸುವ ಚಮತ್ಕಾರಿ ಕೆಲಸವನ್ನು ಇದು ಮಾಡುತ್ತೆ ಕರಿಬೇವು. ಹಾಗೂ ಕೂದಲು ಉದುರೋದನ್ನು ತಡೆಯುತ್ತೆ. ತುಂಬ ಕೂದಲು ಉದುರ್ತಾ ಇದೆ ಅಂಥ ಕೂದಲನ್ನು ಕಂಟ್ರೋಲ್ ಮಾಡಬೇಕು ಅಂತ ಅಂದರೆ ನಾವು ಈ ಕರಿಬೇವನ್ನು ನಾವು ಉಪಯೋಗಿಸ್ಕೊಳ್ಬೇಕಾಗುತ್ತೆ. ಆರೋಗ್ಯಕರವಾದ ಕಪ್ಪಾದ ಮತ್ತು ದಪ್ಪವಾದ ಕೂದಲನ್ನು ಪಡಿಬೇಕು ಅಂತಂದರೆ ಕರಿಬೇವನ್ನು ನಾವು ಉಪಯೋಗಿಸಲೇಬೇಕು. ಕರಿಬೇವುಗಳಲ್ಲಿ ಅತಿ ಹೆಚ್ಚು ವಿಟಮಿನ್ ಎ ಇರುತ್ತೆ, ಸಿ ಇರುತ್ತೆ, ಕಬ್ಬಿಣ ಇರುತ್ತೆ, ಕ್ಯಾಲ್ಸಿಯಂ, ಪ್ರೋಟೀನ್, ಆ್ಯಂಟಿ ಆಕ್ಸಿಡೆಂಟ್ಗಳು ತುಂಬ ಅಂದರೆ ತುಂಬಾ ಇರೋದ್ರಿಂದ ಕೂದಲಿಗೆ ಪೋಷಣೆಯನ್ನು ನೀಡುತ್ತವೆ. ಈ ಕರಿಬೇವು ಕೂದಲು ಉದುರೋದನ್ನು ನಿಲ್ಲಿಸುತ್ತೆ, ಕೂದಲಿನ ಬುಡವನ್ನು ಬಲಪಡಿಸುತ್ತೆ ಮತ್ತು ಕೂದಲು ಉದುರುವುದನ್ನು ಕಡಿಮೆಗೊಳಿಸ್ತಾ ಹೋಗುತ್ತೆ. ಬಿಳಿ ಕೂದಲನ್ನು ಕೂಡ ಕಪ್ಪಾಗಿಸುವ ಚಮತ್ಕಾರಿ ಕೆಲಸವನ್ನು ಇದು ಮಾಡುತ್ತೆ. ಮೆಲನಿನ್ ಉತ್ಪತ್ತಿಗೆ ಸಹಾಯ ಮಾಡಿ ಬಿಳಿ ಕೂದಲನ್ನು ನೈಸರ್ಗಿಕವಾಗಿ ಕಪ್ಪಾಗಿಸುವಂತೆ ಮಾಡುತ್ತೆ. ಇವಾಗ ನೀವು ನೋಡ್ತಾ ಇರ್ಬೋದು, ತುಂಬ ಜನರಿಗೆ ಬಿಳಿ ಕೂದಲು ಆಗ್ತಾ ಇರುತ್ತೆ. ಈ ಕರಿಬೇವನ್ನು ನಾವು ಅಪ್ಲೈ ಮಾಡ್ತಾ ಬರೋದ್ರಿಂದ ಎಷ್ಟೇ ಬಿಳಿ ಕೂದಲುಗಳಿದ್ದರೂ ಕಪ್ಪಾಗಿಸುವ ಕೆಲಸವನ್ನು ಇದು ಮಾಡುತ್ತೆ. ಹಾಗೆಯೇ ಹೊಟ್ಟು ಕೂಡ ನಿವಾರಿಸುತ್ತೆ. ತುಂಬ ಜನರಿಗೆ ಈಗಂತೂ ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ. ತುಂಬ ಎಲ್ಲ ಮಕ್ಕಳಿಂದ ಹಿಡಿದು, ಚಿಕ್ಕ ಮಕ್ಕಳಿಂದ ಹಿಡಿದು, ವಯಸ್ಸಾದವರಿಂದ ಹಿಡಿದು ಸುಮಾರು ಜನರಿಗೆ ಹೊಟ್ಟಿನ ಪ್ರಾಬ್ಲಮ್. ತುಂಬ ಜನರಿಗೆ ಹೊಟ್ಟು ಕಾಣಿಸ್ತಾ ಇರುತ್ತೆ. ತುಂಬ ಹೊಟ್ಟು ಇರೋದ್ರಿಂದ ಕೂದಲೆಲ್ಲ ಉದುರ್ತಾ ಇರುತ್ತೆ. ಇದನ್ನು ನಾವು ಅಪ್ಲೈ ಮಾಡ್ತಾ ಬರೋದ್ರಿಂದ ಹೊಟ್ಟನ್ನು ಸಂಪೂರ್ಣವಾಗಿ ನಿಯಂತ್ರಣ ಮಾಡ್ಕೋಬೋದು ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿ ಚಮತ್ಕಾರಿ ಕೆಲಸವನ್ನು ಈ ಕರಿಬೇವು ಮಾಡುತ್ತೆ. ನಾನಿಲ್ಲಿ ಒಂದು ಮುಷ್ಟಿ ಆಗುವಷ್ಟು ಕರಿಬೇವನ್ನು ತಗೊಂಡಿದ್ದೀನಿ. 15ರಿಂದ 20 ದಾಸವಾಳದ ಮೊಗ್ಗುಗಳನ್ನು ಕೂಡ ತಗೊಂಡಿದ್ದೀನಿ. ಇವು ತುಂಬಾ ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ ಕೂದಲಿಗೆ. ಕೂದಲು ಉದ್ದವಾಗಿರಬೇಕು, ಕೂದಲು ಕಪ್ಪವಾಗಿರಬೇಕು, ಕೂದಲು ತುಂಬ ಶೈನಿಂಗ್ ಥರ ಇರಬೇಕು ಅನ್ನೋದು ಎಲ್ಲರದ್ದು ಕೂಡ ಆಸೆ ಆಗಿರುತ್ತೆ. ಆದರೆ ಹೇಗೆ ನಾವು ಯೂಸ್ ಮಾಡೋದು, ಹೇಗೆ ನಾವು ಹೇರ್ ಪ್ಯಾಕನ್ನು ಮಾಡ್ಕೊಳ್ಳೋದು ಅನ್ನೋದು ಎಷ್ಟೋ ಜನರಿಗೆ ಗೊತ್ತಿರಲ್ಲ. ಕಾಸ್ಟ್ಲಿ ಪ್ರಾಡಕ್ಟ್ಗಳನ್ನು ಯೂಸ್ ಮಾಡ್ತೀವಿ, ಆದರೆ ಅದರಿಂದ ಯಾವುದೇ ರೀತಿ ಗುಡ್ ರಿಸಲ್ಟು ನಮಗೆ ಸಿಗಲ್ಲ. ಅದ್ರ ಬದಲು ನಮ್ಮ ಹಿತ್ತಲಲ್ಲಿ ಇರುವಂಥ ಪದಾರ್ಥಗಳನ್ನು ಬಳಸಿಕೊಂಡು ಅತ್ಯದ್ಭುತವಾದಂಥ ಹೇರ್ ಪ್ಯಾಕನ್ನು ನಾವು ಮಾಡ್ಕೋಬೋದು ಫ್ರೆಂಡ್ಸ್. ಈ ಎರಡೂ ಪದಾರ್ಥಗಳು ತಲೆಗೆ ತುಂಬಾ ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ. ತುಂಬ ಚೆನ್ನಾಗಿ ನಮಗೆ ರಿಸಲ್ಟ್ ಕೊಡುತ್ತೆ. ಹಾಗೆಯೇ ನಾನಿಲ್ಲಿ ಮೆಂತ್ಯಕಾಳುಗಳನ್ನು ಕೂಡ ತೊಗೊಂಡಿದ್ದೀನಿ. ಮೆಂತ್ಯಕಾಳು ಕೂಡ ಹಾಗೆಯೇ ಇದರಲ್ಲಿ ಅಪಾರ ಪ್ರಮಾಣದಲ್ಲಿ ಪ್ರೋಟೀನ್ ಇರುತ್ತೆ. ಹಾಗೆ ಕಬ್ಬಿಣದ ಅಂಶ ಕೂಡ ತುಂಬ ಅಂದರೆ ತುಂಬಾ ಇರುತ್ತೆ.
ಇದು ಕೂದಲಿಗೆ ಪೋಷಣೆಯನ್ನು ನೀಡುತ್ತೆ, ಕೂದಲು ಉದುರುವಿಕೆಯನ್ನು ತಡೆಯುತ್ತೆ, ಕೂದಲಿನ ಆರೋಗ್ಯವನ್ನು ಸುಧಾರಿಸುತ್ತೆ, ಹಾಗೂ ಕೂದಲು ತುಂಬಾ ಉದುರ್ತಾ ಇದೆ ಅಂತಂದರೆ ಆ ಉದುರುವಿಕೆಯನ್ನು ಕೂಡ ಕಡಿಮೆ ಮಾಡುವಷ್ಟು ಶಕ್ತಿ ಈ ಮೆಂತ್ಯ ಕಾಳಲ್ಲಿದೆ ಅಂತಲೇ ಹೇಳ್ಬೋದು. ಕೂದಲನ್ನು ತುಂಬ ಸ್ಟ್ರಾಂಗ್ ಮಾಡುತ್ತೆ, ಬುಡದಿಂದನೇ ಇದು ಗಟ್ಟಿಗೊಳಿಸ್ತಾ ಹೋಗುತ್ತೆ. ದಪ್ಪವಾಗಿ, ನೀಳವಾಗಿ, ಉದ್ದವಾಗಿ ನಮ್ಮ ಕೂದಲು ಬೇಕು ಅಂತಂದರೆ ನಾವು ಮೆಂತ್ಯ ಕಾಳುಗಳನ್ನು ಉಪಯೋಗಿಸ್ಕೊಳ್ಬೇಕಾಗುತ್ತೆ. ಹಾಗೆ ಈ ಮೆಂತ್ಯ ಕಾಳು ಕೂದಲಿಗೆ ಒಂದು ಒಳ್ಳೆ ಹೊಳಪನ್ನು ನೀಡುತ್ತೆ. ರೇಷ್ಮೆ ಥರ ನಮಗೆ ಕೂದಲು ಬೇಕು ಅಂತ ಅಂದರೆ ನಾವು ಈ ಮೆಂತ್ಯ ಕಾಳುಗಳನ್ನ ಉಪಯೋಗಿಸಲೇಬೇಕಾಗುತ್ತೆ. ಹಾಗೆಯೇ ತಲೆ ಹೊಟ್ಟನ್ನು ಕೂಡ ಇದು ನಿವಾರಣೆ ಮಾಡುವಷ್ಟು ಶಕ್ತಿ ಇದರಲ್ಲಿ ಮೆಂತ್ಯ ಕಾಳುಗಳಲ್ಲಿದೆ. 3 ಪದಾರ್ಥಗಳು ತುಂಬಾನೇ ಪವರ್ಫುಲ್ ಅಂತಾನೆ ಹೇಳ್ಬೋದು. ಹಾಗೆಯೇ ಮೆಂತ್ಯ ಕಾಳು ಕೂದಲನ್ನು ಕಪ್ಪಾಗಿಸುವಂತೆ ಮಾಡುತ್ತೆ, ಬಿಳಿಯಾಗಲು ಇದು ಬಿಡುವುದಿಲ್ಲ. ಅಷ್ಟೊಂದು ಕಪ್ಪಾಗಿ ನೀಳವಾದ ಕೇಶ ರಾಶಿ ಬೇಕು ಅಂತ ಅಂದರೆ ನಾವು ಮೆಂತ್ಯ ಕಾಳುಗಳನ್ನ ಉಪಯೋಗಿಸ್ತಾ ಬರಬೇಕಾಗುತ್ತೆ. 3 ಪದಾರ್ಥಗಳು ಕೂಡ ಹಾಗೆಯೇ ತುಂಬ ಪವರ್ಫುಲ್ ಆಗಿರೋ ಪದಾರ್ಥಗಳು ಇವು. ಹೇರ್ ಗ್ರೋತ್ಗೆ ಹೇಳಿ ಮಾಡಿಸಿರೋ ಥರನೇ ಇದೆ ಅಂತಲೇ ಹೇಳ್ಬೋದು. ನಾನಿಲ್ಲಿ ಒಂದು ಪಾತ್ರೆಯನ್ನು ತಗೊಳ್ತಾ ಇದ್ದೀನಿ. ಹಾಗೆಯೇ ಸುಮಾರು 1.5 ಗ್ಲಾಸ್ನಷ್ಟು ನೀರನ್ನು ತಗೊಳ್ತಾ ಇದ್ದೀನಿ. ಏಕಂತಂದರೆ ಇದರಲ್ಲಿ ದಾಸವಾಳದ ಮಗ್ಗುಗಳು ಇರ್ಬೋದು, ಹಾಗೆ ಕರಿಬೇವು ಇರ್ಬೋದು, ಇಲ್ಲ ಮೆಂತ್ಯ ಕಾಳುಗಳು ಇರ್ಬೋದು, ಇವುಗಳನ್ನೆಲ್ಲ ಹಾಕಿ ನಾನು ಕುದಿಸ್ಕೊಳ್ತಾ ಇದ್ದೀನಿ. 7 ರಿಂದ 8 ನಿಮಿಷ ನೀಟಾಗಿ ಕುದಿಸ್ಕೊಳ್ಳೋಕ್ಕೆ ಅಂತ ಅಂದು ನಾನು 1.5 ಗ್ಲಾಸ್ನಷ್ಟು ನೀರನ್ನು ತಗೊಂಡಿದ್ದೀನಿ. ಇದು ಕುದಿಸಿದಾದಮೇಲೆ ಇದರಲ್ಲಿ ನೀರಿನ ಪ್ರಮಾಣ ಕಡಿಮೆ ಆಗುತ್ತೆ. ಅದು ಪದಾರ್ಥಗಳಲ್ಲಿರುವ ಅಂಶವೆಲ್ಲ ನೀರಲ್ಲಿ ಸೇರ್ಪಡೆಯಾಗುತ್ತೆ. ಹಾಗೆ ನೀರು ಕುದಿಯೋದ್ರಿಂದ ನೀರು ಕಡಿಮೆ ಆಗುತ್ತೆ ಪ್ರಮಾಣ. ಹಾಗಾಗಿ ನಾನು 1.5 ಗ್ಲಾಸ್ನಷ್ಟು ನೀರನ್ನು ತಗೊಂಡಿದ್ದೀನಿ. ಹಾಗೆಯೇ ನಾನು ಮೊಗ್ಗುಗಳನ್ನು ಕೂಡ ಇದರಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಇವೆಲ್ಲ ಪದಾರ್ಥಗಳನ್ನು 7 ರಿಂದ 8 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಕುದಿಸ್ಕೊಳ್ಬೇಕಾಗುತ್ತೆ. ಹೀಗೆ ಕುದಿಸ್ಕೊಳ್ಳೋದ್ರಿಂದ ಈ ಪದಾರ್ಥಗಳಲ್ಲಿರುವ ಅಂಶವೆಲ್ಲ ನೀರಿನಲ್ಲಿ ಬಿಟ್ಕೊಳ್ಳುತ್ತೆ. ಹೀಗೆ ಬಿಟ್ಕೊಂಡಿರೋ ಈ ಅಂಶವನ್ನು ನಾವು ತಲೆಗೆ ಅಪ್ಲೈ ಮಾಡ್ತಾ ಬರೋದ್ರಿಂದ ನಮ್ಮ ಹೇರ್ ಗ್ರೋತು ತುಂಬ ಸೂಪರ್ ಫಾಸ್ಟಾಗಿ ಹೇರ್ ಗ್ರೋತ್ ಆಗುತ್ತೆ. ವೈಟ್ ಆಗಿರೋ ಹೇರ್ಸ್ ಎಲ್ಲ ಬ್ಲ್ಯಾಕ್ ಆಗುತ್ತೆ. ಹಾಗೆ ಶೈನಿ ಆ್ಯಂಡ್ ಸಿಲ್ಕಿ ಆ್ಯಂಡ್ ಶೈನಿ ಅಂತೀವಲ್ಲ, ಆ ಥರ ಸಿಲ್ಕಿ ಆ್ಯಂಡ್ ಶೈನಿ ಥರ ಬೇಕು ಅಂತಂದರೆ ಇವು ಪವರ್ಫುಲ್ ಆದಂಥ ಪದಾರ್ಥಗಳನ್ನು ನಾವು ಮಿಕ್ಸ್ ಮಾಡಿಕೊಂಡು ಒಂದು ಒಳ್ಳೆ ಹೇರ್ ಪ್ಯಾಕನ್ನು ಮಾಡ್ಕೊಳ್ಳೋಣ. ನಾನಿಲ್ಲಿ 15 ರಿಂದ 20 ಆಗುವಷ್ಟು ದಾಸವಾಳದ ಮಗ್ಗುಗಳನ್ನು ಹಾಕಿದ್ದೀನಿ. ಒಂದು ಮುಷ್ಟಿಯಷ್ಟು ಅಂತನಾದರೂ ಅನ್ಕೋಬೋದು, ಇಲ್ಲಾಂದರೆ ಒಂದು ಬೌಲ್ನಷ್ಟು ಅಂತನಾದರೂ ಅನ್ಕೋಬೋದು. ಅಷ್ಟೊಂದು ಕರಿಬೇವನ್ನು ನಾನು ಇದರಲ್ಲಿ ಆ್ಯಡ್ ಮಾಡಿದ್ದೀನಿ. ಹಾಗೆ ನಾನು 1 ಸ್ಪೂನಿನಷ್ಟು ಮೆಂತ್ಯ ಕಾಳುಗಳನ್ನು ಕೂಡ ಹಾಕಿದ್ದೀನಿ. ಹಾಕಿ 7 ರಿಂದ 8 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಹೀಗೆ ಕುದಿಸ್ಕೊಳ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕುದ್ದಿದೆ, ಇದು ಕುದಿಸ್ಕೊಂಡಿದ್ದೀನಿ ಅಂತ ನೋಡಿ. ಎಷ್ಟು ಚೆನ್ನಾಗಿ ನೀರಲ್ಲಿ ಎಲ್ಲ ಪದಾರ್ಥಗಳು ಮಿಶ್ರಣ ಆಗಿದೆ. ಈ ಥರ ಪದಾರ್ಥಗಳನ್ನು ನಾವು ತಲೆಗೆ ಅಪ್ಲೈ ಮಾಡ್ತಾ ಬರೋದ್ರಿಂದ 8 ದಿವಸಕ್ಕೆ ಒಂದು ಸರಿನಾದರೂ ಈ ಥರ ಆಯಿಲನ್ನು ನಾವು ಅಪ್ಲೈ ಮಾಡ್ತಾ ಬರೋದ್ರಿಂದ ತುಂಬ ಚೆನ್ನಾಗಿ ಹೇರ್ ಗ್ರೋತ್ ಆಗುತ್ತೆ. ಎಲ್ಲ ಕೂದಲಿಗೆ ಸಂಬಂಧಪಟ್ಟಿರುವಂಥ ಎಲ್ಲ ಸಮಸ್ಯೆಗಳನ್ನು ನಾವು ದೂರ ಮಾಡ್ಕೋಬೇಕು. ನಮ್ಮ ಹೇರ್ ಗ್ರೋತು ತುಂಬ ಚೆನ್ನಾಗಿ ಇರಬೇಕು, ನೈಸಾಗಿರಬೇಕು, ತಲೆಹೊಟ್ಟು ನಿವಾರಣೆ ಆಗಬೇಕು. ಪ್ರತಿಯೊಂದು ಕೂಡ ಕೂದಲಿನ ಸಮಸ್ಯೆಗೆ ಹೇಳಿ ಮಾಡಿಸಿರೋ ರೆಮಿಡಿ ಅಂತ ಅಂದರೆ ಈ ಹೇರ್ ಪ್ಯಾಕ್ ಅಂತಲೇ ಹೇಳ್ಬೋದು. ಅಷ್ಟೊಂದು ಚೆನ್ನಾಗಿದೆ ಈ ಹೇರ್ ಪ್ಯಾಕ್ ರೆಮಿಡಿ. ನೀವು ದಯವಿಟ್ಟು ಇದನ್ನು ಮಿಸ್ ಮಾಡ್ಕೊಳ್ಳೋಕ್ಕೆ ಮಾತ್ರ ಹೋಗಬೇಡಿ. ಅಟ್ಲೀಸ್ಟ್ 8 ದಿವಸಕ್ಕೆ ಒಂದು ಸರಿ ಈ ಹೇರ್ ಪ್ಯಾಕನ್ನು ನೀವು ಮಾಡಿ ನೋಡಿ. ಒಂದೇ ತಕ್ಷಣ ರಿಸಲ್ಟ್ ಬೇಕು ಅಂತಂದರೆ ಈ ಹೇರ್ ಪ್ಯಾಕನ್ನು ನೀವು ಮಾಡ್ಕೊಳ್ಳಿ. ನಾನು ಹೀಗೆ ಕುದಿಸ್ಕೊಂಡಿರೋ ಈ ನೀರನ್ನು ಶೋಧಿಸ್ಕೊಳ್ತಾ ಇದ್ದೀನಿ. ಹೀಗೆ ಶೋಧಿಸ್ಕೊಂಡಿರೋ ಈ ನೀರನ್ನು ತಲೆಗೆ ಅಪ್ಲೈ ಮಾಡಿ 15 ರಿಂದ 20 ನಿಮಿಷ ಬಿಟ್ಟು, ಇಲ್ಲಾಂದರೆ ಅರ್ಧ ತಾಸಾದರೂ ಬಿಟ್ಟು ನೀವು ಹೇರ್ ವಾಶ್ ಮಾಡ್ಕೊಳ್ಳಿ. ಕೂದಲಿನ ಬುಡದಿಂದ ತುದಿಯವರೆಗೂ ಕೂಡ ಇದನ್ನು ಅಪ್ಲೈ ಮಾಡಿ ಅರ್ಧ ತಾಸು ಬಿಟ್ಟು ನೀವು ತಲೆ ಸ್ನಾನ ಮಾಡ್ಕೋಬೋದು. ಹಾಗೆ ಉಳಿದಿರುವ ಈ ಪದಾರ್ಥವನ್ನು ನೀವು ಇನ್ನೊಂದು ಬೌಲಿಗೆ ಹಾಕ್ಕೊಂಡು ಇದಕ್ಕೆ ಶಾಂಪೂ ಆ್ಯಡ್ ಮಾಡಿ ತಲೆ ಸ್ನಾನ ಮಾಡ್ತಾ ಇರುವಾಗ ಇದನ್ನು ಹಾಕ್ಕೊಂಡು ತಲೆ ಸ್ನಾನ ಮಾಡ್ತಾ ಇರೋದ್ರಿಂದ ಒಂದು ಒಳ್ಳೆ ರಿಸಲ್ಟ್ ನಿಮಗೆ ಕೊಡುತ್ತೆ. ತಲೆ ಹೊಟ್ಟು ನಿವಾರಣೆ ಆಗುತ್ತೆ, ಸಿಲ್ಕ್ ಆ್ಯಂಡ್ ಶೈನಿ ಹೇರ್ ಆಗುತ್ತೆ, ಬಿಳಿಯಾಗಿರೋ ಕೂದಲನ್ನು ಕಪ್ಪಾಗಿಸುತ್ತೆ, ತುಂಬ ಒಳ್ಳೆ ರಿಸಲ್ಟನ್ನು ಕೊಡುತ್ತೆ. ತುಂಬ ಚೆನ್ನಾಗಿದೆ ಈ ಹೇರ್ ಪ್ಯಾಕ್ ರೆಮಿಡಿ. ಇದನ್ನು ಒಂದ್ಸರಿ ಮಾಡಿ ನೋಡಿ ಫ್ರೆಂಡ್ಸ್, ನಿಮಗೆ ತುಂಬಾ ಇಷ್ಟ ಆಗುತ್ತೆ. ಹಾಗೆಯೇ ಈ ಪದಾರ್ಥವನ್ನು ನೀವು ಏರ್ ಕಂಟೈನರ್ ಬಾಕ್ಸಲ್ಲಿ ಕೂಡ ತೆಗೆದಿಟ್ಕೋಬೋದು, ಫ್ರಿಜ್ಜಲ್ಲಿ ಕೂಡ ತೆಗೆದಿಟ್ಕೋಬೋದು. ನಿಮಗೆ ಯಾವಾಗ ಬೇಕೋ ಆವಾಗ ಅಪ್ಲೈ ಮಾಡಿಕೊಂಡು ಅರ್ಧ ತಾಸು ಬಿಟ್ಟು ನೀವು ತಲೆ ಸ್ನಾನ ಮಾಡ್ಕೋಬೋದು. ಸುಮಾರು ದಿನಗಳವರೆಗೆ ಇದು ಬರುತ್ತೆ. ತುಂಬ ಚೆನ್ನಾಗಿದೆ ಈ ಹೇರ್ ಪ್ಯಾಕ್ ರೆಮಿಡಿ. ಒಂದ್ಸರಿ ಮಾಡಿ ನೋಡಿ ಫ್ರೆಂಡ್ಸ್, ನಿಮಗೆ ತುಂಬಾ ಇಷ್ಟ ಆಗುತ್ತೆ. ತತ್ಕ್ಷಣವೇ ಅಂದರೆ ಇನ್ಸ್ಟಂಟಾಗಿ ನಮಗೆ ರಿಸಲ್ಟ್ ಬೇಕು ಅಂತ ಅಂದರೆ ಇದನ್ನು ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ, ನಿಮಗೆ ತುಂಬ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. Thanks for watching. Don't forget, share, comment and subscribe please.